ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ಗಳನ್ನು ನೋಡೋಣ. ಜೊತೆಗೆ ಕೆಲವರು ಕೇಳ್ತಾ ಇರ್ತಾರೆ, ಸರ್ ಶಾರ್ಟ್ ಟರ್ಮಲ್ಲಿ ಅಂದರೆ ಒಂದು 2-3 ಮಂತ್ಸಲ್ಲಿ ಒಂದಷ್ಟು ನಮಗೆ 20-30% ರಿಟರ್ನ್ಸ್ ಕೊಡೋಂಥ ಸ್ಟಾಕ್ಸ್ ಇದ್ದರೆ ರೆಫರ್ ಮಾಡ್ತಾಯಿರಿ ಹೇಳ್ತಾಯಿರಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಸೊ ಇವತ್ತು ಆ ಥರದ ಒಂದಷ್ಟು ಸ್ಟಾಕ್ಸು ಅಂದರೆ ಫಂಡಮೆಂಟಲಿ ಚೆನ್ನಾಗಿರ್ತಕ್ಕಂಥವು ಮತ್ತು ಶಾರ್ಟ್ ಟರ್ಮಲ್ಲಿ ಅಂದರೆ ಒಂದು 2-3 ಮಂತ್ಸಲ್ಲಿ ಒಂದು 15-20% ಮೂವ್ಮೆಂಟನ್ನು ಕೂಡ ಕೊಡ್ಬೋದಂತ ಒಂದಷ್ಟು ಸ್ಟಾಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಬನ್ನಿ ಒಂದೊಂದಾಗೆ ಪ್ರಾರಂಭ ಮಾಡಿ ಸ್ಟಾರ್ಟ್ ತೊಗೋಣ. ಮೊದಲನೇದು ಜಿನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ಸ್. ಸೊ ಇದ್ರದ್ದು ಸೇಲ್ಸ್ ನೋಡ್ತಾ ಹೋಯ್ತು ಅಂತಂದರೆ 2016ರಲ್ಲಿ 858 ಕೋಟಿ ಇದ್ದಿದ್ದು 858 ಇದ್ದಿದ್ದು. ಲಾಸ್ಟ್ 2023ರಲ್ಲಿ 808 ಕೋರ್ಸು. ಬಟ್ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಸ್ಪೈಕ್ ಆಗಿದೆ, ಬಟ್ ಫ್ಲ್ಯಾಟ್ ಆಲ್ಮೋಸ್ಟ್ ಅದೇ ರೇಂಜಲ್ಲೇ ಏನು ಕನ್ಸಿಸ್ಟೆಂಟಾಗಿ ಗ್ರೋತ್ ಇಲ್ಲ, ಬಟ್ ಅದನ್ನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾಯಿದೆ ಸೇಲ್ಸು. ಮತ್ತು ಏನು ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ 89 ಕ್ರೋರ್ಸು, 65 ಕ್ರೋರ್ಸು, 30 ಕ್ರೋರ್ಸು. ಸೊ ಸ್ವಲ್ಪ ಕಡಿಮೆ ಆಗಿದೆ ನೆಟ್ ಪ್ರಾಫಿಟು, ಸೊ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ಸು. ಬಟ್ ಇತ್ತೀಚೆಗೆ ಏನು ಒಂದಷ್ಟು ಇದು ಒಳ್ಳೆಯ ಆರ್ಡರ್ಸನ್ನು ಗ್ರ್ಯಾಪ್ ಮಾಡ್ತಿರೋದ್ರಿಂದ ಕೆಲವು ದೊಡ್ಡ ಅನಲಿಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಮುಂಬರುವ 1 or 2 ಇಯರ್ಸಲ್ಲಿ ಮತ್ತೊಂದಿಷ್ಟು ನಾವು ಒಳ್ಳೆಯ ಗ್ರೋತನ್ನು ಕಾಣ್ಬೋದು ಈ ಕಂಪ್ನಿಲಿ ಅಂತೇಳಿ. ಸೊ ಇದ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಏನು ಇದನ್ನು ಮಾಡ್ತಾಯಿದ್ದಾರೆ ಸ್ಟಾಕ್. ಇದನ್ನು ಸೊ ಇದು ಪ್ರತಿ ವರ್ಷ ಒಳ್ಳೆಯ ಡಿವಿಡೆಂಡ್ ಅಂದ್ಕೊಂಡು ಕೊಡ್ತಾ ಇದೆ. ಸೊ ಹಾಗಾಗಿ ಇದನ್ನು ನೀವು ಏನು ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು, ಇದ್ರ ಬಗ್ಗೆ ಒಂದು ಸ್ಟಡಿಯನ್ನು ಮಾಡ್ಬೋದು. ಸೊ ಇದ್ರ ನೇಮ್ ಹೇಳ್ದಂಗೆ ಜಿನಸ್ ಪವರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು ಈಗ ರೈಟ್ ಅರೌಂಡ್ 300 ರೂಪೀಸ್ ಅರೌಂಡಲ್ಲಿ ಟ್ರೇಡ್ ಮಾಡ್ತಾಯಿದೆ ವಿತ್ ಸ್ಪೈಕ್. ಇದು ಒಂದು 320-330 ಕ್ರಾಸ್ ಮಾಡಿದ್ರೆ ಸೊ ನಿಮಗೆ ಒಂದು ಒಳ್ಳೆಯ ಮೂಮೆಂಟನ್ನು ಕೊಡ್ಬೋದು. ಸೊ ಅಲ್ಲಿಂದ ಒಂದು 10-15% ಒಂದು 2-3 ಮಂತ್ಸಲ್ಲಿ ಕೊಡಬಹುದು. ಸೊ ಜಿನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ಕಾರ್ಪೊರೇಟೆಡ್ ಇನ್ 1992 is a part of the Kailash Group. So it is engaged in manufacturing and providing metering solutions or undertaking engineering, construction and contracts on a turnkey basis. ಸೊ ರೀಸೆಂಟಾಗಿ ಇದಕ್ಕೆ ಒಂದಷ್ಟು ಒಳ್ಳೆಯ ಮೀಟರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಡರ್ಸ್ ಕೂಡ ಸಿಕ್ಕಿದೆ. ಆ ಒಂದು ಇದ್ರ ಮೇಲೆ ಅನಲಿಸ್ಟ್ಗಳು ಇದ್ರದ್ದು ಫ್ಯೂಚರ್ ಪ್ರೊಡಿಕ್ಷನ್ ತುಂಬ ಚೆನ್ನಾಗಿರ್ಬೋದು 1 or 2 ಇಯರ್ಸಲ್ಲಿ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ನೀವು ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಶಾರ್ಟ್ ಟರ್ಮಿಗೆ ಇದನ್ನು ವಾಚ್ ಲಿಸ್ಟಲ್ಲಿ ಕೂಡ ಇಟ್ಕೋಬೋದು, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಬನ್ನಿ ನೆಕ್ಸ್ಟ್ ಕಂಪ್ನಿ. ಎರಡನೇ ಕಂಪ್ನಿ ಎಲೆಕ್ಟ್ರೋ ಸ್ಟೀಲ್ ಕ್ಯಾಸ್ಟಿಂಗ್ಸು. ಸೊ ಇದ್ರದ್ದು 2014 ನೋಡಿದ್ರೆ 2,500 ಕೋಟಿ ಇದ್ದಿದ್ದು. ಸೊ ಅಲ್ಲಿಂದ ಈಗ ರೈಸ್ ಆಗ್ತಾರೆ ಸಿಗ್ತಾ ಲಾಸ್ಟ್ ಇಯರಲ್ಲಿ ನಿಮಗೆ 7,200 ಕೋಟಿ ಅಂದರೆ ಮಾರ್ಚ್ ಎಂಡೆಡ್ 7,200 ಕೋಟಿ ಬಿಸ್ನೆಸ್ಸನ್ನು ಮಾಡಿದೆ. ಸೊ 2,000ದಿಂದ 5,000 7,000 ತನಕ ಅಂದರೆ ಒಳ್ಳೆಯ ಗ್ರೋತ್ ಇದೆ ಸೇಲ್ಸಲ್ಲಿ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಇತ್ತಂದರೆ ಸೊ 2014-15ರಲ್ಲಿ 1-2 ವರ್ಷ ಲಾಸ್ ಇದ್ದಂಥದ್ದು. ಸೊ ಒಳ್ಳೆಯ ಪ್ರಾಫಿಟ್ అనేది ಮಾಡ್ತಾ ಮತ್ತಲ್ಲಿ ಒಂದು ವರ್ಷ ಲಾಸ್ ಆಗಿದೆ. ಬಟ್ ಲಾಸ್ಟ್ ಇಯರಲ್ಲಿ 600 ಕೋಟಿ ಪ್ರಾಫಿಟ್ ಮಾಡಿದೆ. ಸೊ ಲಾಸ್ಟ್ ಕಂಟಿನ್ಯೂ ಒಂದು 3 ವರ್ಷದಿಂದ ಒಳ್ಳೆಯ ಪ್ರಾಫಿಟನ್ನು ಕೂಡ ಮಾಡ್ತಾಯಿದೆ. ಸೊ ಡಿವಿಡೆಂಡ್ ಪೇಔಟ್ ಅಷ್ಟೇ ಸ್ಟಾರ್ಟಿಂಗ್ಗೆ ಅಲ್ಲಿರ್ತಕ್ಕಂಥದ್ದು, ಮತ್ತು ಈಗ 2 ಇಯರ್ಸಿಂದ ಕಂಟಿನ್ಯೂ ಡಿವಿಡೆಂಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಈಗ ಮುಂದೆ 1 or 2 ಇಯರ್ಸಲ್ಲಿ ಒಂದು ಒಳ್ಳೆ ರಿಸಲ್ಟ್ಸನ್ನು ಕೊಡ್ಬೋದು ಅಂಥೇಳಿ. ಸೊ ಎಲೆಕ್ಟ್ರೋ ಸ್ಟೀಲ್ ಕ್ಯಾಸ್ಟಿಂಗ್ಸ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡಕ್ಟೈಲ್ ಐರನ್ ಪೈಪ್ಸ್, ಡಕ್ಟೈಲ್ ಐರನ್ ಫಿಟ್ಟಿಂಗ್ಸ್, ಕ್ಯಾಸ್ಟ್ ಐರನ್ ಪೈಪ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಸಪ್ಲೈಸ್ ಆಫ್ ಪಿಗ್ ಐರನ್. ಸೊ ಈ ಒಂದು ಏನು ಇದು ನಾವು ಏನು ಹೇಳ್ಬೋದು ಬೇಸಿಕ್ ಕಮ್ಯುನಿಟೀಸಲ್ಲಿ ಬರ್ತಕ್ಕಂಥ ಬಿಸ್ನೆಸ್ಸು. ಇದ್ರದ್ದು ನಿರಂತರ ಡಿಮ್ಯಾಂಡ್ ಇದ್ದೇ ಇರ್ತದೆ. ಸೊ ಇದ್ರ ಅರೌಂಡ್ ಈಗ 200 ರೂಪೀಸು ಟ್ರೇಡ್ ಮಾಡ್ತಾಯಿದೆ ಎಲೆಕ್ಟ್ರೋ ಸ್ಟೀಲ್ ಕ್ಯಾಸ್ಟಿಂಗ್ಸು. ಇದು ಅಷ್ಟೇ ಒಂದು ಸ್ಪೈಕಲ್ಲಿ 210-220 ಕ್ರಾಸ್ ಮಾಡಿದ್ರೆ ಅಲ್ಲಿಂದ ಒಂದು 10-20% ಒಂದು ಶಾರ್ಟ್ ಟರ್ಮಲ್ಲಿ ಅಥವಾ ಒಂದು 3 ಮಂತ್ಸಲ್ಲಿ ಮೂಮೆಂಟನ್ನು ಕೊಡ್ಬೋದು ಅಂತ ಒಂದು ಪ್ರೆಡಿಕ್ಷನ್ನು. ಜೊತೆಗೆ ಇದರ ಫ್ಯೂಚರ್ ಅಂದರೆ ಈಗೇನು ಈ ಕಂಪ್ನಿ ಮುಂದಿನ 1-2 ವರ್ಷಗಳಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಕೂಡ ಪ್ರೆಸೆಂಟ್ ಮಾಡ್ಬೋದು ಅಂತಕ್ಕಂಥ ಒಂದು ಪ್ರೆಡಿಕ್ಷನ್ ಇದೆ. ನೀವು ಕೂಡ ಕಂಪ್ನಿಯ ಬಗ್ಗೆ ಒಂದು ಒಳ್ಳೆಯ ಸ್ಟಡಿ ಮಾಡಿ ವಾಚ್ ಲಿಸ್ಟಲ್ಲಿ. ಮೂರನೇ ಕಂಪ್ನಿ ಪ್ರೈಕಾಲ್ ಲಿಮಿಟೆಡು. 2017ರಲ್ಲಿ 1,400 ಕೋಟಿ 1,400 ಕ್ರೋರ್ಸ್ ಇತ್ತು. ಸೊ 1,800 ಇದೇ ರೈಸ್ ಆಗ್ತಾ ಲಾಸ್ಟ್ ಇಯರ್ ಮಾರ್ಚ್ 2023ಗೆ 1,900 ಕ್ರೋರ್ಸು. 1,400-1,900 ಗ್ರೋತ್ ಇದೆ, ಕಂಟಿನ್ಯೂಸ್ ಗ್ರೋತ್ ಇದೆ ಸೇಲ್ಸಲ್ಲಿ. ನೆಟ್ ಪ್ರಾಫಿಟನ್ನು OP ಮೂಮೆಂಟನ್ನು ಚೆನ್ನಾಗಿದೆ. ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ ಸೊ ಒಂದಷ್ಟು 1-2 ಇಯರ್ಸ್ ಲಾಸ್ ಇದ್ದಂಥದ್ದು ಈಗ ಲಾಸ್ಟ್ 3-4 ಇಯರ್ಸಿಂದ ಕಂಟಿನ್ಯೂಸ್ ಪ್ರಾಫಿಟ್ ಮಾಡ್ತಾಯಿದೆ. ಬಟ್ ಒಳ್ಳೆ ಗ್ರೋತ್ ಇದೆ ಪ್ರಾಫಿಟಲ್ಲಿ. ಸೊ 40-50 ಲಾಸ್ಟ್ ಇಯರಲ್ಲಿ 125 ಕ್ರೋರ್ಸನ್ನು ಪ್ರಾಫಿಟ್ ಮಾಡಿದೆ ಇದು. ಸೊ ಸೇಲ್ಸು ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, ಗ್ರೋತು ಕೂಡ, ಆಮೇಲೆ ಪ್ರಾಫಿಟ್ ಕೂಡ ಗ್ರೋತ್ ಇದೆ. ಸೊ ಇದ್ರದ್ದು ನಾವು ಏನು ಇದು ನೋಡಿದ್ರೆ ಪ್ರೈಸ್ ನೋಡಿದ್ರೆ ಈಗ ಅರೌಂಡ್ 410, 420, 430 ರೂಪೀಸಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಇದು ಪ್ರೈಕಾಲ್ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್ ಆ್ಯಂಡ್ ಅದರ್ ರಿಲೇಟೆಡ್ ಆಟೋಮೊಬೈಲ್ ಕಾಂಪೊನೆಂಟ್ಸ್ ಟು OEMs and replacement markets
ದ ಬಿಸ್ನೆಸ್ ವಾಸ್ ಸ್ಟಾರ್ಟೆಡ್ ಇನ್ 1974 ಆ್ಯಂಡ್ ಈಸ್ ಹೆಡ್ಕ್ವಾರ್ಟರ್ಡ್ ಇನ್ ಕೊಯಂಬತ್ತೂರು, ತಮಿಳುನಾಡು. ಸೊ ಪ್ರೈಕಾಲ್ ಲಿಮಿಟೆಡು ಒಂದು ಒಳ್ಳೆಯ ಹೆಸರಿರ್ತಕ್ಕಂಥ ಕಂಪ್ನಿ. ಸೊ ಇದು ಆಟೋ ಸೆಕ್ಟರ್ ಬ್ಲಾಂಗ್ ಇರ್ತಕ್ಕಂಥದ್ದು. ಈಗ ಈ ವರ್ಷ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡಬಹುದು ಅಂತ ಒಂದು ಒಳ್ಳೆಯ ಪ್ರಿಡಿಕ್ಷನ್ ಇದೆ. ಈಗ ಅರೌಂಡ್ 430 ಟ್ರೇಡ್ ಮಾಡ್ತಿದೆ. ವಿತ್ ಸ್ಪೈಕ್ 450 460 ಕ್ರಾಸ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಒಂದು 10-20% ಒಂದು 2-3 ಮಂತ್ಸಲ್ಲಿ ಕೊಡ್ಬೋದು ಅಂತೇಳಿ ಒಂದು ಪ್ರೊಡಿಕ್ಷನ್ನು. ಸೊ ಹಾಗಾಗಿ ನೀವು ಕೂಡ ಪ್ರೈಕಾಲ್ ಲಿಮಿಟೆಡನ್ನು ಏನು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಅದ್ರ ಬಗ್ಗೆ ಒಂದು ಒಳ್ಳೆಯ ಸ್ಟಡಿ ಮಾಡಿ. ಯಾವುದೇ ಸ್ಟಾಕ್ ಇರಲಿ, ಡಿಸಿಷನ್ಸ್ ನಿಮ್ಮದು ಒಳ್ಳೆಯ ಡಿಸಿಷನ್ಸ್ ತಗೊಳ್ಳಿ, ಯಾಕಂದರೆ ಒಳ್ಳೆಯ ಸ್ಟಡಿ ಮಾಡಿ. ಸೊ ಯಾವುದೇ ಕಂಪ್ನಿ ಲಾಭ ಇರ್ತಕ್ಕಂಥ, ಚೆನ್ನಾಗಿ ಲಾಭ ಇರ್ತಕ್ಕಂಥ ಸೆಕ್ಟ್ರಲ್ಲಿ ಬೂಮ್ ಇರ್ತಕ್ಕಂಥ ಮತ್ತು ಆ ಒಂದು ಸೆಕ್ಟ್ರಲ್ಲಿ ಲೀಡಿಂಗ್ ಇರ್ತಕ್ಕಂಥ ಕಂಪ್ನಿಗಳನ್ನೇ ಆಯ್ಕೆ ಮಾಡ್ಕೊಳ್ಳಿ. ಸೊ ಒಳ್ಳೆಯ ಸ್ಟಡಿ ಮಾಡಿ, ಒಳ್ಳೆಯ ದುಡ್ಡನ್ನು ಮಾಡಿ. ಬನ್ನಿ ನೆಕ್ಸ್ಟ್ ಕಂಪ್ನಿ ನೋಡೋಣ. 4ನೇ ಕಂಪ್ನಿ ನೋಡ್ತಾ ಹೋಯ್ತು ಅಂದರೆ ಇನೋವಾ ಕ್ಯಾಪ್ಟ್ಯಾಬ್ ಅಂತೇಳಿ. ಸೊ 2019 356 crore ಇತ್ತು, ಮತ್ತು 2020 370, ಅದೇ ಥರ 800. ಈಗ ಲಾಸ್ಟ್ ಇಯರಲ್ಲಿ 2023ನಲ್ಲಿ 926 crores ಸೇಲ್ಸ್ ಮಾಡಿದೆ. ಸೊ 300 to 900 ಒಳ್ಳೆಯ ಇಂಪ್ರೂವ್ಮೆಂಟ್ ಇದೆ ಇಯರ್ ಟು ಇಯರ್ ಸೇಲ್ಸಲ್ಲಿ. ಸೊ ಒ ಪಿ ಎಮ್ ಕೂಡ ಒಳ್ಳೆಯ ಒ ಪಿ ಎಮ್ಮನ್ನು ಅಬೌವ್ 10% ಮೇಂಟೈನ್ ಮಾಡ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಸೊ 20 crores ಇದ್ದಂಥದ್ದು 28, 34, 64 ಲಾಸ್ಟ್ ಇಯರಲ್ಲಿ 2020 68 crores ಮಾಡಿದೆ. ಸೊ ಹಾಗಾಗಿ ನೀವು ಇದನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಯ್ತು ಅಂದರೆ ಇಯರ್ ಟು ಇಯರ್ ಸೇಲ್ಸು ಮತ್ತು ಪ್ರಾಫಿಟ್ಟು ಒಳ್ಳೆಯ ಒಂದು ಗ್ರೋತನ್ನು ನೀವು ನೋಡ್ಬೋದು. ಸೊ ಇವತ್ತರೆಗೂ ಡಿವಿಡೆಂಡನ್ನು ಕೊಟ್ಟಿಲ್ಲ. ಇದು ರೀಸೆಂಟಾಗಿ ಅಂದರೆ 3-5 ಇಯರ್ಸಿಂದ ಲಿಸ್ಟೆಡ್ ಆಗಿರ್ತಕ್ಕಂಥ ಕಂಪ್ನಿ. ಸೊ ಇದು ಏನು ಮಾಡುತ್ತಪ್ಪ ಅಂತಂದರೆ ಇನ್ಕಾರ್ಪೊರೇಟೆಡ್ ಇನ್ January 2005. ಸೊ 2005 ಅಂತಂದರೆ ಸೊ 15 + 4 ಹತ್ತತ್ರ 19-20 ಇಯರ್ಸ್ ಕಂಪ್ನಿ ಇದು. ಇನೋವಾ ಕ್ಯಾಪ್ಟ್ಯಾಬ್ ಲಿಮಿಟೆಡ್ ಈಸ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ. ಇದು ಫಾರ್ಮಾ ಸಂಬಂಧಪಟ್ಟಂಥ ಕಂಪ್ನಿ, ಇಂಟಿಗ್ರೇಟೆಡ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಇನ್ ಇಂಡಿಯಾ ವಿತ್ ಅ ಪ್ರೆಸೆನ್ಸ್ ಅಕ್ರಾಸ್ ದ ಫಾರ್ಮಾಸ್ಯೂಟಿಕಲ್ ವ್ಯಾಲ್ಯೂ ಚೈನು. ಸೊ ಇದರದ್ದು ಔಟ್ ಆಫ್ ಕಂಟ್ರಿ ಕೂಡ ಕ್ಲೈಂಟ್ಸ್ ಇದ್ದಾರೆ. ಸೊ ಈ ಕಂಪ್ನಿ ಏನು ಫಾರ್ಮಾ ಇಂಡಸ್ಟ್ರಿ ಇರೋದ್ರಿಂದ ಸೊ ಬೇರೆ ಎಲ್ಲ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಅಂಡರ್ ವ್ಯಾಲ್ಯೂ ಇದೆ. ಮತ್ತು ನೆಕ್ಸ್ಟ್ ಇಯರ್ ಬರ್ತಕ್ಕಂಥ 1-2 ಇಯರ್ಸಲ್ಲಿ ಒಂದು ಒಳ್ಳೆಯ ಫೈನಾನ್ಷಿಯಲ್ಸ್ ಕೂಡ ಪ್ರೆಸೆಂಟ್ ಮಾಡ್ಬೋದು ಅಂತ ಒಂದು ಪ್ರೊಡಿಕ್ಷನ್ನು. ಸೊ ಈಗ ಅರೌಂಡ್ 470 ಟ್ರೇಡ್ ಮಾಡ್ತಾ ಇದೆ. ಸೊ 500 rupeesನ್ನು ಇದು ಕ್ರಾಸ್ ಮಾಡಿದ್ರೆ ಸೊ ಒಂದಷ್ಟು ಒಳ್ಳೆಯ ಅಲ್ಲಿಂದ ಒಂದಷ್ಟು ಒಳ್ಳೆಯ ಮೂಮೆಂಟನ್ನು ಕೊಡ್ಬೋದು ಇನೋವಾ ಕ್ಯಾಪ್ಟ್ಯಾಬು ಅಂತೇಳಿ ಒಂದು 20-30% ಮೂಮೆಂಟನ್ನು ಕೊಡ್ಬೋದು. ಇದನ್ನು ವಾಚ್ ಲಿಸ್ಟ್ ಇಟ್ಕೊಳ್ಳಿ. ಈ ಸ್ಟಾಕ್ ಬಗ್ಗೆ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ. ಸೊ ಡೀಪಾಗಿ ಇದನ್ನು ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇರೋ ಕ್ಲೈಂಟ್ಸ್ ಏನು ಎಲ್ಲ ಒಂದಷ್ಟು ನೀವು ಇದನ್ನು ರ್ಯಾಡರಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ಬೋದು. ಸೊ ಇದರಲ್ಲಿ ಇವತ್ತು ಯಾವುದೇ ನಾನು ಡಿಸ್ಕಸ್ ಮಾಡ್ತಕ್ಕಂಥ ಯಾವುದೇ ಸ್ಟಾಕಲ್ಲಿ ನಿಮಗೊಂದಿಷ್ಟು ಏನಾದರೂ ಡೀಟೇಲ್ಡ್ ವಿಡಿಯೋ ಬೇಕು ಅನಿಸಿದ್ರೆ ಕಮೆಂಟ್ ಹಾಕಿ, ಖಂಡಿತ ಆ ವಿಡಿಯೋ ಬಗ್ಗೆ ಅದರ ಒಂದು ಡೀಟೇಲ್ ಅನಾಲಿಸಿಸನ್ನು ಮಾಡೋಣ. 5ನೇ ಕಂಪ್ನಿ, 5th ಕಂಪ್ನಿ ಈಸ್ ಸವಿತಾ ಆಯಿಲ್ ಟೆಕ್ನಾಲಜೀಸು. ಸೊ 2014ರಲ್ಲಿ 2000 ಕೋಟಿ ಇದ್ದಂಥದ್ದು. ಸೊ ಆಮೇಲೆ ಸ್ವಲ್ಪ ನೋಡ್ಬೋದು ನೀವು ಡಿಪ್ಪು, ಜೊತೆಗೆ ಬರ್ತಾ ಲಾಸ್ಟಲ್ಲಿ 2023ರಲ್ಲಿ 3600 ಕೋಟಿ. ಸೊ 5 ವರ್ಷದಲ್ಲಿ 2000 ತಕ್ಕಂಥ 3600 ಕೋಟಿ. ಒಳ್ಳೆಯ ಒಂದಷ್ಟು ಫ್ಲ್ಯಾಟು ಅಥವಾ ಸ್ವಲ್ಪ ಕೆಳಗಡೆ ಆದರೂ ಕೂಡ ಲೈಕ್ ಫ್ಲಕ್ಚುಯೇಷನ್ಸ್ ಇದ್ರೂ ಒಳ್ಳೆಯ ಸೇಲ್ಸನ್ನು ಮೇಂಟೈನ್ ಮಾಡ್ತಾ ಇದೆ. ಸೊ ಇದರ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಸೊ 103 crores ಇದ್ದಂಥದ್ದು ಒಂದು ವರ್ಷ ಲಾಸ್ ಆಗಿದೆ. ಸೊ ಆಮೇಲೆ ಕಂಟಿನ್ಯೂಸ್ ನೀವು ಪ್ರಾಫಿಟನ್ನು ಕೊಡ್ತಾ ಇದೆ. ಸೊ ಲಾಸ್ಟ್ ಇಯರಲ್ಲಿ 260 crores ಪ್ರಾಫಿಟನ್ನು ಕೊಟ್ಟಿದೆ. ಸೊ ಕಂಟಿನ್ಯೂ ಪ್ರತಿ ವರ್ಷ ಡಿವಿಡೆಂಡ್ ಕೂಡ ಪೇಔಟ್ ಮಾಡ್ತಾ ಇದೆ. ಸೊ ಆ್ಯಸ್ ಓವರಾಲ್ ಆಗಿ ನೋಡಿದ್ರೆ ಒಳ್ಳೆಯ ಸೇಲ್ಸು ಮತ್ತು ಪ್ರಾಫಿಟನ್ನು ಮೇಂಟೈನ್ ಮಾಡ್ತಾ ಇದೆ ಈ ಕಂಪ್ನಿ. ಸೊ ಸವಿತಾ ಆಯಿಲ್ ಟೆಕ್ನಾಲಜೀಸ್ ಎಸ್ಟಾಬ್ಲಿಷ್ಡ್ ಇನ್ 1961. ಸೊ 1961 ಕಂಪ್ನಿ ಈಸ್ ಅ ಸ್ಪೆಷಾಲಿಟಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಂಪನಿ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಟ್ರಾನ್ಸ್ಫಾರ್ಮರ್ ಆಯಿಲ್ಸ್, ವೈಟ್ ಆಯಿಲ್ಸ್ ಎಕ್ಸೆಟ್ರಾ. ಸೊ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು ಸವಿತಾ ಆಯಿಲ್ ಟೆಕ್ನಾಲಜೀಸು. ಅರೌಂಡ್ 519 ಟ್ರೇಡ್ ಮಾಡ್ತಾ ಇದೆ. ಸೊ ಇದು ಒಂದು 600-620 ವಿತ್ ಸ್ಪೈಕಲ್ಲಿ ನಿಮಗೆ ಮೂಮೆಂಟನ್ನು ಕೊಟ್ಟರೆ ಅಲ್ಲಿಂದ 1-2-3 ಮಂತ್ಸಲ್ಲಿ ಒಂದು 10-20% ಒಂದು ಮೂಮೆಂಟ್ ಕೊಡ್ಬೋದು ಅಂತ ಒಂದು ಪ್ರೊಡಿಕ್ಷನ್ನು. ಸೊ ನೀವು ಇದನ್ನು ಸ್ಟಡಿ ಮಾಡಿ, ಈ ಕಂಪ್ನಿನ ರ್ಯಾಡ್ ಇಟ್ಕೊಳ್ಳಿ, ಈ ಕಂಪ್ನಿಯ ಬಗ್ಗೆ ಡೀಟೇಲ್ ಒಂದು ಸ್ಟಡಿ ಮಾಡಿ. ಬನ್ನಿ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕಂಪನಿ. ಇವತ್ತಿನ ವಿಡಿಯೋದ ಕೊನೆಯ ಕಂಪ್ನಿ. ಸೊ 6th ಕಂಪ್ನಿ ಈಸ್ ಗ್ಯಾಲಂಟ್ ಇಸ್ಪೇಟ್ ಲಿಮಿಟೆಡ್. ಸೊ ಇದರದ್ದು 2014ರಲ್ಲಿ 600 ಕೋಟಿ ಇದ್ದಂಥದ್ದು ಸೇಲ್ಸು. ಲಾಸ್ಟ್ ಇಯರ್ಲಿ 2023ರಲ್ಲಿ 4000 ಕೋಟಿ. ಸೊ ಅಂದರೆ ಅಲ್ಲಿ ಇಯರ್ ಟು ಇಯರ್ ನೀವು ನೋಡಿದ್ರೆ ಒಳ್ಳೆಯ ಸೇಲ್ಸ್ ಗ್ರೋತನ್ನು ಕಾಣಿಸ್ತಿದೆ. ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ ಸೊ ನೆಟ್ ಪ್ರಾಫಿಟ್ 15-30 ಕೋಟಿ ಇದ್ದಂಥದ್ದು 2014-15ರಲ್ಲಿ. ಲಾಸ್ಟ್ ಇಯರ್ಗೆ 141 crores. ಸೊ ಅದಕ್ಕಿಂತ ಮುಂಚೆ 176 crores ಆಗಿತ್ತು. ಬಟ್ 141, 148 ಒಂದು ಒಳ್ಳೆಯ ಗ್ರೋತ್ ಅಂತ ನಾವು ಹೇಳ್ಬೋದು ಒಂದು 10 ಇಯರ್ಸ್ ಪೀರಿಯಡಲ್ಲಿ. ಸೊ ಸೇಲ್ಸಲ್ಲೂ ಕೂಡ 657 crores-ಇಂದ 4000 crores, 15 ಕೋಟಿ ನೆಟ್ ಪ್ರಾಫಿಟಿಂದ ಇವತ್ತು 100-150 ಕೋಟಿ ತನಕ ನೆಟ್ ಪ್ರಾಫಿಟ್ ಮಾಡ್ತಾ ಇದೆ. ಸೊ ನೀವು ಡಿವಿಡೆಂಡನ್ನು ಕೂಡ ಅಲ್ಲೊಂದಷ್ಟು ಕೊಟ್ಟಿದೆ, ಪೂರ್ತಿ ಕಂಟಿನ್ಯೂಸ್ ಆಗಿ ಡಿವಿಡೆಂಡ್ ಕೊಟ್ಟಿಲ್ಲ. ಅದು 3% ಕೊಟ್ಟಿದೆ. ಡಿವಿಡೆಂಡ್ ಏನಂತ ತುಂಬ ಒಳ್ಳೆಯ ಡಿವಿಡೆಂಡ್ ಕೊಟ್ಟಿಲ್ಲ, ಬಟ್ ಒಳ್ಳೆಯ ಗ್ರೋತನ್ನು ಕಾಣ್ತಾ ಇದ್ದೀವಿ ನಾವು ಸೇಲ್ಸ್ ಆ್ಯಂಡ್
ಪ್ರಾಫಿಟಲ್ಲಿ. ಸೊ ಇದು ಗ್ಯಾಲೆಂಟ್ ಇಸ್ಪ್ಯಾಟ್ ಇಸ್ ಎ ಲೀಡಿಂಗ್ ಐರನ್ ಆ್ಯಂಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಲೊಕೇಟೆಡ್ ಇನ್ ಈಸ್ಟರ್ನ್ ಉತ್ತರ ಪ್ರದೇಶ್. ದ ಕಂಪನಿ ಇಸ್ ಎಂಗೇಜ್ಡ್ ಇನ್ ಬಿಸ್ನೆಸ್ ಆಫ್ ಐರನ್ ಆ್ಯಂಡ್ ಸ್ಟೀಲ್, ಆಗ್ರೋ, ಪವರ್ ಆ್ಯಂಡ್ ರಿಯಲ್ ಎಸ್ಟೇಟ್. ಸೊ ಇದು ಪವರಲ್ಲಿ ಕೂಡ ಏನು ಕೆಲಸ ಮಾಡ್ತಾಯಿದೆ. ಸೊ ಒಂದಷ್ಟು ನಾವು ಏನು ಹೇಳ್ಬೋದು, ಇದು ಡೈವರ್ಸಿಫೈಡ್ ಕಂಪ್ನಿ ಅಂತ ಹೇಳ್ಬೋದು. ಸೊ ಇದ್ರದ್ದು ಈಗ ಅರೌಂಡ್ 290 ರುಪೀಸಲ್ಲಿ ಟ್ರೇಡ್ ಮಾಡ್ತಾಯಿದೆ. ಇದು ಅಷ್ಟೇ ಒಂದು ಒಳ್ಳೆಯ ಮೂಮೆಂಟನ್ನು ಈಗ ಆಲ್ರೆಡಿ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ವಿತ್ ಸ್ಪೈಕ್ ಏನಾದರೂ 310 ಕ್ರಾಸ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು 2 ವರ್ಷದಲ್ಲಿ ಒಂದು ಒಳ್ಳೆಯ ರಿಸಲ್ಟ್ಸನ್ನು ಕೂಡ ಇದು ಕೊಡ್ಬೋದು ಅಂತ ಒಂದು ಪ್ರೆಡಿಕ್ಷನ್ ಇರೋದ್ರಿಂದ ಒಂದು 300 ಸ್ಪೈಕ್ 310 ಕ್ರಾಸ್ ಮಾಡಿದ್ರೆ ಒಂದು ನಿಮಗೆ ಒಂದು 10 to 20% ಒಂದು 2-3 ಮಂತ್ಸಲ್ಲಿ ಶಾರ್ಟ್ ಟರ್ಮಲ್ಲಿ ಕೂಡ ಇದು ಒಂದು ಮೂಮೆಂಟನ್ನು ಕೊಡಬಹುದು. ಸೊ ಹಾಗಾಗಿ ನೀವು ಇವತ್ತಿನ 6 ಸ್ಟಾಕ್ಗಳನ್ನು ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಸ್ಟಡಿ ಮಾಡಿ. ಸೊ ನಾನು ಕೂಡ ಇದನ್ನು 6 ಕಂಪ್ನಿಗಳನ್ನು ವಾಚ್ ಲಿಸ್ಟಲ್ಲಿ ಇಟ್ಟಿರ್ತೀನಿ. ಸೊ ನೋಡೋಣ, ಒಂದು ಆಫ್ಟರ್ 3 ಮಂತ್ಸು ನಾವೇನು ಹೇಳ್ತೀವಲ್ಲ, ಒಂದು ಮನನ ಅಂತಂದರೆ ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ನೇ ಮತ್ತೊಂದು ಸರಿ ಅನಲೈಸ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಯಾವುದು ಎಷ್ಟು ಮೂಮೆಂಟನ್ನು ಕೊಟ್ಟಿದ್ದು, ಆಮೇಲೆ ಈ ಸರಿ ಅಷ್ಟೊತ್ತಿಗೆ ಎಲ್ಲ ಪೂರ್ತಿನ ನಿಮಗೆ ಮಾರ್ಚ್ ಅಂದರೆ 2024 ಎಂಡಿಂಗ್ದು ಕೂಡ FY 24 ಕೂಡ ನಮಗೆಲ್ಲ ರಿಸಲ್ಟ್ ಬಂದಿರುತ್ತೆ. ಸೊ ಆ ರಿಸಲ್ಟ್ಸ್ಗಳನ್ನು ಕೂಡ ನಾವು ಅನಲೈಸ್ ಮಾಡಿ ಮುಂದೆ ಇದರಲ್ಲಿ ಯಾರಾದರೂ ಲಾಂಗ್ ಟರ್ಮಲ್ಲಿ ಇದ್ದಂಥವ್ರು ಇದ್ದರೆ ಅದು ಯಾವ ರೀತಿ ನೆಕ್ಸ್ಟ್ ಹೆಂಗೆ ಪರ್ಫಾರ್ಮ್ ಮಾಡೋದು ಅದೆಲ್ಲ ಒಂದಷ್ಟು ಮಾಡೋಣ. ಸೊ ಈ ಥರ ನಾವು ನಮ್ಮ ಸೆಲ್ಫ್ ಅನಾಲಿಸಿಸ್ ಕೂಡ ಕಂಪ್ನಿ ಅನಲೈಸ್ ಮಾಡಿರ್ತೀವಲ್ಲ ಅದನ್ನು ನಾವು ಸೆಲ್ಫ್ ಅನಲೈಸಿಸ್ ಮಾಡ್ಕೊತ ಹೋಗಬೇಕು. ಹಾಗಾಗಿ ಮತ್ತು ಇದರಲ್ಲಿ ಇಷ್ಟು ಕಂಪ್ನಿನಲ್ಲಿ ಇವತ್ತಿನಲ್ಲಿ ಯಾವುದಾದ್ರೂ ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕು ಅಂತಂದ್ರೆ ಕೂಡ ಕಮೆಂಟ್ ಹಾಕಿ ಅದ್ರದ್ದೊಂದು ವಿಡಿಯೋ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ.